ವಿನಯ್ ಮೊಬೈಲ್ಗೆ ಸಂಬಂಧಪಟ್ಟಂತೆ ಕೂಡ ಆಗಿದೆ. ಹಾಗಾದ್ರೆ ಆತನ ಮೊಬೈಲ್ನಲ್ಲಿ ಸಿಕ್ಕಂತಹ ಸೀಕ್ರೆಟ್ಸ್ ಪೊಲೀಸರ ತನಿಖೆಗೆ ಹೇಗೆ ಸಹಕಾರಿಯಾಗ್ತಿದೆ, ಡೀಟೇಲ್ಸ್ ಬರ್ತಿದೆ ನೋಡಿ. ಪವಿತ್ರ ಗೌಡ ನಂಬರ್ ಅನ್ನ ಡಿ ಬಾಸ್ ವೈಫ್ ಅಂತ ಈತ ಸೇವ್ ಮಾಡಿದ್ದಾನೆ ನೋಡಿ. ತುಂಬಾ ಕ್ರೂಷಿಯಲ್ ಎವಿಡೆನ್ಸ್ಗಳು ಇದು. ಒಂದು ಆರೋಪಿಗಳ ನಡುವಿನ ಸಂಬಂಧ, ಮೋಟಿವ್ ಎಲ್ಲ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಇದೆಲ್ಲ ಇಂಪಾರ್ಟೆಂಟು. ಪ್ರದೋಷು ಪವನ್ ಜೊತೆ 42 ಬಾರಿ ವಾಟ್ಸ್ಆಪ್ ಕಾಲ್ನ ಸಂಭಾಷಣೆ ಮಾಡಿದ್ದು ಕೂಡ ತನಿಖೆಯಲ್ಲಿ ಅಡಕವಾಗಿದೆ. ಪ್ರಕರಣ ಸಂಬಂಧ 10 ಫೋಟೋಗಳು ರಿಟ್ರೀವ್ನಲ್ಲಿ ಪತ್ತೆ ಆಗಿದೆ. ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಲ್ಲಿ ಹಿಂಬಾಲಿಸಿ ಫೋಟೋಗಳು ತೆಗೆದಿದ್ದಿದೆಯಲ್ಲ, ಅಕ್ರಮವಾಗಿ ಬಂಧನಕ್ಕೆ ಒಳಪಡಿಸೋ ಮುಂಚೆ, ಆತನನ್ನ ಕಿಡ್ನಾಪ್ ಮಾಡೋಕ್ಕೂ ಮುಂಚೆ ತೆಗೆದಂತಹ ಫೋಟೋಗಳು ಈತನ ಮೊಬೈಲ್ನಲ್ಲಿ ಸಿಕ್ಕಿದೆ. ಪಟ್ಟಣಗೆರೆ ಶೆಡ್ಗೆ ಕರೆತಂದಿದ್ದ ವೇಳೆ ಕೂಡ ಆತನ ಸ್ಥಿತಿ ಬಗ್ಗೆ ಕೂಡ ಈತನಿಗೆ ಫೋಟೋ ಮೂಲಕ ಮಾಹಿತಿ ಹೋಗಿತ್ತು. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿರುವಂತಹ ಫೋಟೋ, ನಿನ್ನೆ 2 ಫೋಟೋ ವೈರಲ್ ಆದ್ವಲ್ಲ, ಆ 2 ಫೋಟೋ ಕೂಡ ಈತನ ಮೊಬೈಲ್ನಿಂದಲೇ ಡೇಟಾ ರಿಟ್ರೀವ್ ಮಾಡೋ ಸಂದರ್ಭದಲ್ಲಿ ಸಿಕ್ಕಿದ್ದು ಅಂತ ಹೇಳಲಾಗ್ತಾ ಇದೆ. ಹಾಗೂ ಶವವನ್ನ ಸುಮ್ನಹಳ್ಳಿ ರಾಜಕಾಲುವೆ ಬಳಿ ಬಿಸಾಡಿರುವಂತಹ ಫೋಟೋಗಳನ್ನ ಕೂಡ ರಿಟ್ರೀವ್ ಮಾಡಿದ್ದಾರೆ. ಹೀಗಾಗಿ ಎಲ್ಲ ಆಯಾಮದಲ್ಲೂ ಆರೋಪಿಗಳು ಲಾಕ್ ಆಗೋದಕ್ಕೆ ಹಾಗೂ ಆರೋಪಿಗಳ ವಿರುದ್ಧ ಕೇಸ್ ಬಿಗಿಯಾಗೋದಕ್ಕೆ ಈ ಟೆಕ್ನಿಕಲ್ ಸಾಕ್ಷ್ಯಗಳು ಮೊಬೈಲ್ನಿಂದಲೇ ಸಿಕ್ಕಿದ್ವು ಅನ್ನೋದು ಗೊತ್ತಾಗ್ತಾ ಇದೆ. ಇಡೀ ಕೇಸ್ನ ಭರಪೂರ ಸಾಕ್ಷ್ಯ ಸಿಕ್ಕಿದ್ದು ವಿನಯ್ನ ಮೊಬೈಲ್ನಿಂದ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ವಿನಯ್ನ ಮೊಬೈಲ್ನಿಂದ ಸಿಗುವಂತಹ ಭರಪೂರ ಸಾಕ್ಷ್ಯಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ, ನಮಗೀಗ ಸಿಕ್ಕಿರೋದು ಅಥವಾ ವೈರಲ್ ಆಗ್ತಿರೋದು 2 ಫೋಟೋಗಳು. ಉಳಿದ 8 ಫೋಟೋಗಳು ಕ್ರೌರ್ಯದ ಅಟ್ಟಹಾಸವನ್ನ ಇನ್ಯಾವ ರೀತಿ ತೋರಿಸುತ್ತೆ ಅನ್ನೋ ಕುತೂಹಲ. ಮಮತಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಾರಂಭದಿಂದ ಹಿಡಿದು ಶವವನ್ನು ಬಿಸಾಕುವ ತನಕ ಕೂಡ ವಿನಯ್ ಫಾಲೋ ಮಾಡಿದ ಅನ್ನೋದು ತನಿಖೆ ವೇಳೆಯಲ್ಲಿ ಗೊತ್ತಾಗಿರುವಂಥದ್ದು. ಕಿಡ್ನಾಪ್ ಮಾಡಿದಂಥ ವೇಳೆಯಲ್ಲಿ, ಅಂದರೆ ಚಿತ್ರದುರ್ಗದಲ್ಲಿ ಕಿಡ್ನಾಪ್ ಮಾಡಿದಂಥ ವೇಳೆಯಲ್ಲೂ ರಾಘವೇಂದ್ರ ಆ್ಯಂಡ್ ಟೀಮ್ ಏನು ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡುತ್ತೆ, ಆ ಸಂದರ್ಭದಲ್ಲೂ ಕೂಡ ಈತ ಹಿಂದೆ ಮತ್ತೊಂದು ಕಾರಿನಲ್ಲಿ ಇವರನ್ನು ಫಾಲೋ ಮಾಡ್ತಿದ್ದ. ಆ ಸಂದರ್ಭದಲ್ಲೂ ಕೂಡ ಒಂದು ಫೋಟೋ ತೆಗೆದಿರ್ತಾನೆ, ಅದು ಫೋಟೋ ಸಿಕ್ಕಿರುವಂಥದ್ದು. ಮತ್ತು ಪವಿತ್ರ ಗೌಡ ಹೆಸರನ್ನು ಡಿ ಬಾಸ್ ವೈಫ್ ಅಂತ ಆತ ಸೇವ್ ಮಾಡ್ಕೊಂಡಿದ್ದಾನೆ. ಆ ನಂತರದಲ್ಲಿ ಬೆಂಗಳೂರಿಗೆ ಯಾವಾಗ ಕರ್ಕೊಬರ್ತಾರೆ, ಕರ್ಕೊಂಬಂದಂಥ ವೇಳೆಯಲ್ಲಿ ಶೆಡ್ನಲ್ಲಿ ಆತನ ಮೇಲೆ ಹಲ್ಲೆ ಮಾಡುವಂಥದ್ದು. ಹಲ್ಲೆ ಆದ ನಂತರದಲ್ಲಿ ಆತ ಕೊಲೆ ಆಗ್ತಾನೆ. ಕೊಲೆ ಆದ ನಂತರದಲ್ಲಿ ಆ ಸಂದರ್ಭದಲ್ಲಿ ಒಂದು ಫೋಟೋ ತೊಗೊಂಡಿರುವಂಥದ್ದು. ಸುಮ್ನಹಳ್ಳಿ ಬಳಿ ಶವ ಬಿಸಾಕದ ವೇಳೆಯಲ್ಲೂ ಕೂಡ ಈತ ಒಂದು ಫೋಟೋ ತೆಗೆದುಕೊಂಡಿದ್ದ. ಒಟ್ಟು 4 ಪ್ರಮುಖವಾಗಿ ಫೋಟೋಗಳೀಗ ಇದು ವಿನಯ್ ಮೊಬೈಲ್ನಲ್ಲಿ ಕೂಡ ಸಿಕ್ಕಿರುವಂಥದ್ದು. ಇದು ಕೂಡ ತನಿಖೆಗೆ ಮತ್ತಷ್ಟು ಪೂರಕವಾಗಲಿದೆ. ಜೊತೆಗೆ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ, ಈತ ಪ್ರಾರಂಭದಿಂದ ಅಂದರೆ ಚಿತ್ರದುರ್ಗದಿಂದ ಹಿಡಿದು ರೇಣುಕಾಸ್ವಾಮಿಯನ್ನು ಸುಮ್ನಹಳ್ಳಿ ಮೃತದೇಹವನ್ನು ಬಿಸಾಕುವ ತನಕ ಕೂಡ ಈತ ಫುಲ್ಲು ಸೀನಲ್ಲಿ ಇದ್ದ ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಗೆ ಈಗ ವಿಚಾರಣೆ ವೇಳೆಯಲ್ಲೂ ಗೊತ್ತಾಗಿತ್ತು. ಅದಕ್ಕೆ ಪೂರಕವೆಂಬಂತೆ ಆತನ ಮೊಬೈಲಲ್ಲೂ ಕೂಡ ಈಗ 10 ಬೇರೆ ಬೇರೆ ರೀತಿಯ ಫೋಟೋಗಳು ಪತ್ತೆ ಆಗಿರುವಂಥದ್ದು. ಆ 10 ಫೋಟೋಗಳಲ್ಲಿ ಚಿತ್ರದುರ್ಗದ ಒಂದು ಫೋಟೋ, ಪಟ್ಟಣಗೆರೆಯ ಒಂದು ಫೋಟೋ, ಮತ್ತು ಆತ ಕೊಲೆ ಆದ ನಂತರದಲ್ಲಿ ಆ ಸತ್ತು ಬಿದ್ದಿದ್ದಂಥ ಒಂದು ಫೋಟೋ, 4ನೇ ಫೋಟೋ ಆಗಿ ಸುಮ್ನಹಳ್ಳಿ ಹತ್ರ ಇವರು ಶವ ಏನು ಎಸಿತಾರೆ ಅಲ್ಲಿನ ಫೋಟೋ ಕೂಡ ವಿನಯ್ ತಕ್ಕೊಂಡಿದ್ದ ಅನ್ನೋದು ಕೂಡ ಗೊತ್ತಾಗಿತ್ತು. ಅದನ್ನು ಕೂಡ ಇವತ್ತು ರಿಟ್ರೀವ್ ಮಾಡಿದ್ದಾರೆ. ರಿಟ್ರೀವ್ ಮಾಡಿದಂಥ ವೇಳೆಯಲ್ಲಿ ಈ 4 ಫೋಟೋಗಳ ಜೊತೆಗೆ 10 ಒಟ್ಟು ಫೋಟೋಗಳು ಕೂಡ ಈಗ ಸಿಕ್ಕಿರುವಂಥದ್ದು. ಮಮತಾ, ರೈಟ್. ಧನ್ಯವಾದ ಉಮೇಶ್ ತಮ್ಮ ಮಾಹಿತಿಗಾಗಿ.